ತಗೋ ಮುಡ್ಸು ದೇವಾಂಶ್. ನಾನು ಹೇಳ್ದೆ ಅಲ್ವಾ ಅತ್ತೆ, ಅವ್ರು ಮುಡ್ಸಲ್ಲ. ಆ ಅದೃಷ್ಟ ವೈದೇಹಿಗ್ ಮಾತ್ರನೇ. ನೀನ್ ಪ್ರೀತಿಯಿಂದ ಕೇಳಲಿಲ್ಲ ಅನ್ಸುತ್ತೆ. ಸರಿ, ಕೇಳ್ತೀನಿ. ಅವಾಗ ನಿಮಗೂ ಅರ್ಥ ಆಗುತ್ತೆ. ಬಾವ ವೈದೇಹಿ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಅಂತ. ಹೂವ ಅಂತೆ, ಮುಡ್ಸಿ ಬಾವ. ಬೇಡ ರೀ, ನಿಮ್ ಪ್ರೀತಿಯೆಲ್ಲ ವೈದೇಹಿಗ್ ಮಾತ್ರ, ಈ ಜಾನಕಿಗಲ್ಲ. ನಾನು ಈ ಹೂನ ಮುಡಿಸಬಾರ್ದು ಅಂತ ನೀನು ಎಷ್ಟು ಬೇಡ್ಕೋತಾ ಇದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ನಿನಗೋಸ್ಕರ ಎಷ್ಟು ಎದುರು ನೋಡ್ತಾ ಇದ್ದೆ ಅಂತ ಗೊತ್ತಿದ್ದು ಕೂಡ ನೀನೇ ವೈದೇಹಿ ಅನ್ನೋ ವಿಚಾರ ನನ್ನಿಂದ ಮುಚ್ಚಿಡ್ತೀಯಾ? ಇವಾಗ ಹೇಗೆ ಆಟಾಡ್ಸ್ತೀನಿ ನೋಡು. ಇಬ್ರು ಎಷ್ಟೊತ್ತು ಅಂತ ಹಾಗೇ ನೋಡ್ತಾ ಇರ್ತೀರಾ? ಏನೋ ಒಂದ್ ಮಾಡಿ. ಏನ್ ಯೋಚಿಸ್ತಾ ಇದ್ಯಾ? ತಗೋ ದೇವಾಂಶ್. ತಗೊಳಲ್ಲ ಅತ್ತೆ, ನಾನು ಹೇಳ್ದೆ ಅಲ್ವಾ ಅವ್ರು ತಗೊಳಲ್ಲ ಅಂತ. ಇರು ಜಾನಕಿ. ಅತ್ತೆ ಮಗಳು ಅಷ್ಟು ಪ್ರೀತಿಯಿಂದ ಕೇಳಬೇಕಾದ್ರೆ ಇಲ್ಲ ಅಂತ ಹೇಳ್ತೀನಾ? ಮುಡಿಸ್ತೀನಿ. ಆ ಕಡೆ ತಿರುಗು. ಈ ಕಡೆ ತಿರುಗು. ಆ ಕಡೆ ತಿರುಕೋ ಜಾನಕಿ. ನಾನು ಮುಡಿಸ್ತೀನಿ ಇವಾಗ. ಮುಡ್ಸಾಯ್ತು. ಇದೇನ್ ದೇವಾಂಶ್ ಹೀಗ್ ಮಾಡ್ಬಿಟ್ಟಲ್ಲ? ನೋಡಿ ಅತ್ತೆ, ನನ್ ಮಗನ್ಗೆ ಜಾನಕಿ ಅಂದ್ರೆ ಎಷ್ಟಿಷ್ಟ ಅನ್ನೋದು ಇವಾಗ ಅರ್ಥ ಆಯ್ತಾ ಅಲ್ವಾ ಕಂದ? ಶ್ರವಂತಿ ಇದ್ದಿದ್ರೆ ಹೂವನ ಬಿಸಾಕ್ತಿದ್ದ. ಆದ್ರೆ ನಿನಗ್ ಮುಡ್ಸಿದಾನೆ ಅಂದ್ರೆ ನಿನ್ ಮೇಲೆ ಎಷ್ಟಿಷ್ಟನೋ ಅರ್ಥ ಮಾಡ.
ಜಾನಕಿಗೆ ನಾಚಿಕೆ ಆಗಿದೆ ದಿವಾಂಶ್. ಹೌದು, ಅತ್ತೆ ಜಾನಕಿನ ಸೊಸೆ ಮಾಡ್ಕೋಬೇಕು ಅಂತಿದ್ದಾರೆ. ನೀನ್ ಜಾನಕಿನ ಮದ್ವೆ ಆಗ್ಬೋದು ಅಲ್ವಾ? ಅದು ಮಾತ್ರ ಸಾಧ್ಯ ಇಲ್ಲ ಅತ್ಗೆ. ಅಂದ್ರೆ ಮದ್ವೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಗಲೇ ತಾಳಿ ಕಟ್ ಆಗಿದೆಯಲ್ಲ, ಮತ್ತೆ ಯಾಕೆ ಮದ್ವೆ ಮಾಡ್ಕೋಬೇಕು? ಈಗೇನ್ ಹೇಳ್ತೀರಾ ಅತ್ತೆ? ಈಗ್ಲಾದ್ರೂ ಜಾನ್ಕಿನ ಮದ್ವೆ ಮಾಡ್ಕೊಳ್ಳೋದು ಇಷ್ಟನೇ ಅಂತ ಒಪ್ಕೋತಿರೋ ಇಲ್ವೋ? ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವನು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ತಾಳಿ ಕಟ್ಟಿದಾನಲ್ಲ, ಆ ದೃಷ್ಟಿಲೇ ಹೂ ಮುಡಿಸಿರ್ಬೇಕು, ಆ ದೃಷ್ಟಿಲೇ ಮಾತಾಡಿರ್ಬೇಕು. ಅದನ್ ಬಿಟ್ಟು ಮತ್ತೇನು ಇಲ್ಲ. ಈಗ್ಲೂ ಒಪ್ಕೋತಿಲ್ಲ ನೋಡು. ಒಪ್ಕೊಳ್ಳಲ್ಲ ಅತ್ತೆ. ಒಂದ್ ಕೆಲ್ಸ ಮಾಡಿ, ಎಲ್ರನ್ನೂ ಕೂರ್ಸಿ ಅಫಿಷಿಯಲ್ ಆಗಿ ಮದ್ವೆ ಅನೌನ್ಸ್ ಮಾಡ್ಬಿಡಿ. ಮದ್ವೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಗ್ಲೇ ತಾಳಿ ಕಟ್ ಆಗಿದೆಯಲ್ಲ, ಮತ್ತೆ ಯಾಕೆ ಮದ್ವೆ ಮಾಡ್ಕೋಬೇಕು? ನೋಡು, ಈ ಟಚ್ಚಿಂಗ್ಗಳು ಯಾವುದು ಬೇಡ. ನೀನೇ ಬಾವ ಈ ಡೈಲಾಗ್ ನಾನ್ ಹೇಳ? ನೀನು ನೀನೇ, ವೈದೇಹಿ ಸ್ಥಾನ ವೈದೇಹಿ ಇದೆ. ಹ ಅಷ್ಟೇ ತಾನೇ? ಕರೆಕ್ಟ್. ಏನ್ ಹಾಗೆ ನೋಡ್ತಿದ್ಯಾ? ಹುಚ್ಚಿ ನೀನು, ದೊಡ್ಡ ಹುಚ್ಚಿ ನೀನು. ಓಯ್, ಯಾಕೆ ನನಗ್ ಬೈತ್ಯಾ? ಯಾರಿಗೆ ಬೈಬೇಕು? ಇವಾಗ ನೀನು ವೈದೇಹಿ ಅಲ್ಲ, ಜಾನಕಿ ಅಲ್ವಾ? ಅಂದ್ಮೇಲೆ ನೆಟ್ಟಿಗೆ ಅವರಿಂದ ದೂರ ಇರೋದ್ರ ಬದಲು ಗಂಡನೇ ಅಲ್ವಾ ಅಂತ ಬಾವ ಬಾವ ಅನ್ಕೊಂಡು ಅವ್ರ ಹಿಂದಿಂದೇನೆ ತಿರುಗಾಡ್ದೆ. ಇವಾಗ ನೋಡು, ಜಾನಕಿ ಹತ್ರ ಆಗಿ ವೈದೇಹಿನೇ ದೂರ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ನಿನ್ನಿಂದಾನೆ. ಅರ್ಥ ಆಯ್ತು. ಹೊರಗಡೆ ಕಾಣಿಸ್ತಾ ಇರೋ ಜಾನಕಿಗೆ ಹೂವು ಮುಡ್ಸಿದ್ದಕ್ಕೆ ಒಳಗಡೆ ಇರೋ ವೈದೇಹಿಗೆ ಹೊಟ್ಟೆ ಕಿಚ್ಚು ಶುರು ಆಗೋಯ್ತು. ಆಗಲ್ವಾ ಮತ್ತೆ? ಯಾಕಾಗ್ಬೇಕು? ಜಾನಕಿಗ್ ಮುಡ್ಸಿದ್ರೆ ಏನು, ವೈದೇಹಿಗ್ ಮುಡ್ಸಿದ್ರೆ ಏನು? ಇಬ್ರು ಒಬ್ರೇ ಅಲ್ವಾ? ಒಬ್ರೇ ಹೇಗಾಗ್ತಾರೆ? ಅವ್ರ ದೃಷ್ಟಿಯಲ್ಲಿ ವೈದೇಹಿನೇ ಬೇರೆ, ಜಾನಕಿನೇ ಬೇರೆ ಅಲ್ವಾ? ಅಂದ್ಮೇಲೆ ಜಾನಕಿಗೆ ಹೇಗ್ ಹೂವ ಮುಡಿಸ್ತಾರೆ? ಮೊದ್ಲಿಂದಾನು ಬಾವ ಈ ತರ ಹೇಳ್ತಾನೆ ಇದ್ರು, ವೈದೇಹಿ ಅಂದ್ರೇನೆ ಇಷ್ಟ, ಅವಳನ್ ಬಿಟ್ಟು ಬೇರೆಯವ್ರನ್ನ ಮುಟ್ಟೋದು ಇಲ್ಲ, ನೋಡೋದು ಇಲ್ಲ ಅಂತ. ಆದ್ರೆ ಪ್ರೀತಿಯಿಂದ ಹತ್ರ ಕರೆದು ಹೂವನು ಬೇರೆ ಮುಡಿಸ್ಬಿಟ್ರು. ಯಾಕೆ ಸುಮ್ಮನಾದೆ? ಯಾರಿಗೋಸ್ಕರ ಅಂತ ಮುಡ್ಸಿರೋದು ನಿನ್ ಗಂಡನೇ ಆಗಿರೋದ್ರಿಂದ, ಆ ಪ್ರೀತಿನ ನೀನ್ ಫೀಲ್ ಆಗಿರೋದ್ರಿಂದ ನೀನ್ ಅದನ್ನ ತೆಗಿಯಲ್ಲ. ನಿಜ ಅಲ್ವಾ? ಅಯ್ಯೋ, ಏನ್ ಹೀಗಾಗೋಯ್ತು? ಇವಾಗ ಏನ್ ಮಾಡ್ಲಿ? ಅಷ್ಟು
ಎಲ್ಲದಕ್ಕೂ ಮೊನ್ನೆವರೆಗೂ ಅವ್ರು ಚೆನ್ನಾಗೇ ಇದ್ರಲ್ಲ. ಸ್ವಲ್ಪ ಅವ್ರ ಹತ್ರ ಸಲ್ಗೆ ತಗೊಂಡು ಹತ್ರಕ್ಕೆ ಹೋಗ್ತಿದ್ರೇನೆ ವೈದೇಹಿಗ್ ಮೋಸ ಆಗತ್ತೆ ಅಂತ ದೂರ ಹೋಗ್ತಾ ಇದ್ರು ಅಲ್ವಾ. ಇವಾಗ ಏನಾಗಿದೆ? ಯಾಕೆ ಈ ತರ ಬದಲಾಗಿದ್ದಾರೆ? ಹಲೋ, ಮೊದ್ಲು ಅಳೋದನ್ನ ನಿಲ್ಸು. ಎಲ್ಲದಕ್ಕೂ ಧೈರ್ಯವಾಗಿದ್ದವಳು ಇಷ್ಟು ಚಿಕ್ಕ ವಿಷಯಕ್ಕೆ ಒಳ್ಳೆ ಮಗು ತರ ಅಳ್ತಾ ಇದೆಯಲ್ಲ. ಇದು ಇದು ಚಿಕ್ಕ ವಿಷಯನಾ? ಇದು ಚಿಕ್ಕ ವಿಷಯನಾ? ಅಷ್ಟಕ್ಕೂ ವೈದೇಹಿ ಬೇಡ ಅನ್ಕೊಂಡು ಜಾನಕಿ ನೋಡ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ ನಿನಗೆ? ನಿನಗೆ ತಲೆ ಕೆಟ್ಟಿದ್ಯಾ? ನನಗರ್ಥ ಆಗ್ತಿದೆ, ಆದ್ರೆ ಇದಕ್ಕೆ ಪರಿಹಾರ ನಿನ್ ಕೈಯಲ್ಲೇ ಇದೆ ಅನ್ನೋ ವಿಷಯ ನಿನಗರ್ಥ ಆಗ್ತಾ ಇಲ್ಲ. ಏನ್ ಪರಿಹಾರ ಹೇಳು? ಸುಮ್ನೆ ಅವರು ಜಾನಕಿ ಬಗ್ಗೆ ಯೋಚಿಸ್ತಾ ಇದ್ದಾರಾ, ವೈದೇಹಿ ಬಗ್ಗೆ ಯೋಚಿಸ್ತಿದಾರಾ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನಿನ್ ಹುಟ್ಟಿನ ಬಗ್ಗೆ ತಿಳ್ಕೊಳ್ತ್ಯಾ ಅಥವಾ ಹೀಗೆ ಹತ್ಕೊಂಡ್ ಕೂತ್ಕೋತ್ಯಾ? ಏನೋ ಒಂದನ್ನ ಮಾಡಿ ನೀನೇ ವೈದೇಹಿ ಅಂತ ಹೇಳು. ಪ್ರಾಬ್ಲಮ್ ಸಾಲ್ವ್ಡ್. ಅರ್ಥ ಆಗ್ತಿದ್ಯಾ? ನೀವ್ ಹೇಳೋದನ್ ಕೇಳಿ ನನ್ಗಿನ್ನೂ ನಂಬಿಕೆನೆ ಬರ್ತಾ ಇಲ್ಲ. ವೈದೇಹಿ ಇನ್ನು ಬದುಕೇ ಇದ್ದಾಳಾ? ಬದುಕಿದಾಳೆ ಚಂಚಲ. ಅವಳು ಇನ್ನು ಬದುಕೇ ಇದ್ರೆ ಅವ್ರ ಮನೆಯವ್ರನ್ನ ನೋಡಕ್ ಯಾಕೆ ಬಂದಿಲ್ಲ? ಅದು ಮಾತ್ರ ಗೊತ್ತಿಲ್ಲ. ಎಲ್ಲೋ ಏನೋ ತಪ್ಪಾಗಿದೆ. ಶ್ರಾವಂತಿಗೋಸ್ಕರನೇ ವೈದೇಹಿನ ಸಾಯಿಸಿದೀವಿ ಅನ್ನೋ ವಿಷಯ ಸಾಯಿಸೋಕ್ ಮುಂಚೆನೆ ವೈದೇಹಿಗೂ ಗೊತ್ತು. ಆದ್ರೆ ಅವಳು ಬದುಕೇ ಇದ್ರೆ ದೇವಾಂಶ್ಗೋಸ್ಕರ ಅವಳು ಖಂಡಿತ ಬರ್ತಿದ್ಲು. ಶ್ರವಂತಿ ತನ್ನನ್ನ ಕೊಲ್ಲೋಕ್ ನೋಡಿದ್ಲು ಅಂತ ಹೇಳ್ತಾ ಇದ್ಲು. ಬಂದ್ರೆ ಶ್ರವಂತಿ ಏನಾದ್ರೂ ಸಾಯಿಸ್ಬೋದು ಅಂತ ಭಯ ಪಡ್ತಿರ್ಬೋದು. ಹಾಗಾದ್ರೆ ಶ್ರವಂತಿನ ಆ ದಶರಥರಾಮನ್ ಮನೆಯಿಂದ ಆಚೆ ಕಳ್ಸೋಕಾದ್ರೂ ಬರ್ಬೇಕಿತ್ತಲ್ಲ. ಆ ವೈದೇಹಿ ಮರೇಲಿರೋದ್ರಲ್ಲಿ ಏನ್ ಅರ್ಥ ಇದೆ? ನಮಗ್ ಗೊತ್ತಿಲ್ಲದೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾಳಾ? ಹಲೋ, ನಿನ್ನ ಮಿನಿಸ್ಟರ್ ಪದವಿಯಿಂದ ಕಿತ್ತಾಕಿದ್ದೀವಿ. ನಾಳೆಯಿಂದ ನೀ ಕೆಲ್ಸಕ್ಕೆ ಬರೋದು ಬೇಕಾಗಿಲ್ಲ. ಸರ್, ಸಡನ್ ಆಗಿ ಈಗ ಹೇಳಿದ್ರೆ ಹೇಗೆ ಸರ್? ಸ್ವಲ್ಪ ಟೈಮ್ ಕೊಡಿ, ನಾನು ಮ್ಯಾನೇಜ್ ಮಾಡ್ತೀನಿ. ಸರ್ 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 ಏನಾಯ್ತು? ನನ್ನನ್ನ ಮಿನಿಸ್ಟರ್ ಪದವಿಯಿಂದ ಕಿತ್ತಾಕಿದ್ದಾರೆ ಚಂಚಲ. ಏನು? ಹೌದು. ಇಷ್ಟು ಸಡನ್ ಆಗಿ ಹೇಗೆ? ಆ ದಶರಥರಾಮ, ಇದು ಆ ದಶರಥರಾಮ ಮಾಡಿರೋ ಕೆಲ್ಸನೇ. ಆ ಜಾನಕಿನ ನೀನು ಸಾಯಿಸಕ್ ನೋಡ್ದೆ, ಅದು ನೀನೇ ಅಂತ ಬೇರೆ ಅವನಿಗೆ ಫೋನ್ ಮಾಡಿ ಹೇಳಿದ್ಯಲ್ಲ. ನಿನಗ್ ಸಪೋರ್ಟ್ ಮಾಡ್ತಿರೋದು ನಾನೇ ಅಂತ ಹೇಳಿ ನನ್ನನ್ನ ಮಿನಿಸ್ಟರ್ ಪದವಿಯಿಂದ ಕಿತ್ತಾಕಿದ್ದಾರೆ. ಇಷ್ಟಕ್ಕೂ ಆ ಜಾನ್ಕಿನ್ ಸಾಯಿಸಿದ್ರೆ ದಶರಥರಾಮಂಗೆ ಏನ್ ತೊಂದ್ರೆ? ಅವಳವ್ರ ಸೋದ್ರ ಸೊಸೆ ಅಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅರ್ಥ ಆಗೋದಿಲ್ವಾ ಅವನ್ಗೆ? ಆದ್ರೂ ನಿನ್ ಸಪೋರ್ಟ್ ಇಲ್ಲ ಅಂದ್ರೆ ನಾನ್ ಏನು ಮಾಡಲ್ಲ ಅನ್ಕೊಂಡಿದ್ದಾನ? ಇವಾಗ ತೋರಿಸ್ತೀನಿ ಈ ಚಂಚಲ ಅಂದ್ರೆ ಯಾರು ಅಂತ. ಈಗ ಇದು ನಿನ್ನ ಸೇಡಲ್ಲ ಚಂಚಲ, ನನ್ನ ಸೇಡು. ಯಾವ ಸೋದ್ರ ಸೊಸೆಗೋಸ್ಕರ ನನ್ನನ್ನ ಮಿನಿಸ್ಟರ್ ಪದವಿಯಿಂದ ಕಿತ್ತಾಕ್ಸಿದಾನೋ, ನಿಜವಾದ ಸೋದ್ರ ಸೊಸೆ ಆ ವೈದೇಹಿನ ಇಟ್ಕೊಂಡು ಅವಳಿಗೆ ನರಕ ತೋರಿಸಿ ನನ್ನ ಸೇಡ್ ತೀರ್ಸ್ಕೊತೀನಿ. ನೀವೇನು ಆವೇಶ ಪಡಬೇಡಿ. ನನ್ ಮಗಳು ದಶರಥರಾಮನ್ ಹತ್ರ ಇದ್ದಾಳೆ ಅನ್ನೋ ವಿಷಯ ನೀವು ಮರಿಬೇಡಿ. ಆದ್ರೂ
ನಮಗ್ ಬೇಕಾಗಿರೋದು ಅವ್ರ ಪ್ರಾಣ ತೆಗೆಯೋದಲ್ಲ ಮಿನಿಸ್ಟ್ರೇ. ಹಾಗಾಗಿದ್ರೆ ಯಾವತ್ತೋ ನಾನು ಆ ದಶರಥ ರಾಮನ್ ತಂಗಿ ಪ್ರಾಣನ ತೆಗಿತಾ ಇದ್ದೆ. ಆ ವೈದೇಹಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಿ. ತಾಯಿ ಮಗಳನ್ನ ನನ್ನ ಹತ್ರ ಇಟ್ಕೊಂಡು ನನ್ನ ಮಗಳನ್ನ ಬಿಡಿಸ್ಕೊಳ್ಳೋದ್ರ ಜೊತೆಗೆ ದಶರಥ ರಾಮನ ಬೀದಿಗೆ ಬರೋ ಹಾಗೆ ಮಾಡ್ತೀನಿ. ನಿಮ್ಗೆ ವೈದೇಹಿ ಬೇಕಾ ಮೇಡಮ್? ನಿನಗ್ ಗೊತ್ತಾ? ನಮ್ಮ ಅಕ್ಕಂಗೆ ಗೊತ್ತು ಮೇಡಮ್. ನಿಜವಾಗ್ಲೂ ಗೊತ್ತಾ? ಗೊತ್ತು ಮೇಡಮ್. ಇಬ್ರು ಫೋನಲ್ಲಿ ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ. ನಿನ್ನ ಸುಮ್ಮನೆ ಕರ್ಕೊಂಡು ಬಂದು ಪ್ರಯೋಜನ ಆಗ್ಲಿಲ್ಲ ಅಂತ ಸುಮ್ಮನೆ ಬೇಜಾರು ಮಾಡ್ಕೊಂಡಿದ್ದೆ. ಆದ್ರೆ ಇವಾಗ ನಿನ್ನಿಂದ ಆ ವೈದೇಹಿ ನನಗ್ ಸಿಗ್ತಾಳೆ ಅನ್ನೋ ವಿಷಯ ಈಗ ನನ್ಗೆ ಅರ್ಥ ಆಯ್ತು. ನೀನಿದೆಯಲ್ಲ, ಈ ಸಲ ನಿಮ್ಮಕ್ಕ ನಿಜ ಹೇಳಲೇಬೇಕು. ವೈದೇಹಿ ನಂಗೆ ಗೊತ್ತು ಅಂದಿದ್ದು ಅವಳನ್ನ ನಿಂಗೆ ಒಪ್ಸೋಕ್ಕಲ್ವೇ, ನಾನಿಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ. ಏನು ನಡೆಯುತ್ತೆ ಅಂತ ನಾಳೆ ನಿಂಗೆ ಗೊತ್ತಾಗುತ್ತೆ. ಅಲ್ವೋ ವಾಲಿ, ದೀಕ್ಷೆ ತಗೊಂಡಿದ್ಯಾ? 3 ಹೊತ್ತು ತಿಂತಾ ಇದೆಯಲ್ಲ. ಅಜ್ಜಿ, ದೇವ್ರು ತುಂಬಾ ಒಳ್ಳೆಯವನು, ಅವನೇನು ಅನ್ಕೊಳ್ಳಲ್ಲ. ನೀನ್ ತಿನ್ನು. ಜಾನಕಿ, ಅಮ್ಮ ಜಾನಕಿ. ಓ, ನಮ್ಮ ಮೇಡಮ್ ಕೋಪ ಮಾಡ್ಕೊಂಡ್ರು ಆಗಿದೆ. ಬಾಮ್ಮ ಬಾ. ವಾಲಿ, ನೀನು ಹೋಗಿ ಆಚೆರಲ್ಲಿ ಕೂತ್ಕೋ. ದೊಡ್ಡಮ್ಮ, ತಿಂತಾ ಇದ್ದೀನಲ್ವಾ, ಹಿಂಗ್ ಮಧ್ಯದಲ್ಲಿ ಎಬ್ಸೋದು ಪಾಪ. ಅತ್ತೆ, ಹೋಗಿ ಕೂತ್ಕೋ ಅಂದೆ ತಾನೆ. ನೀನ್ ಕೂತ್ಕೊಳ್ಳಮ್ಮ. ಅತ್ತೆ, ನೀವ್ ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಅಯ್ಯೋ ಪರವಾಗಿಲ್ಲಮ್ಮ, ಕೂತ್ಕೋ. ಯಾಕೆ ಕೌಸಲ್ಯ ಬಲವಂತ ಮಾಡ್ತೀಯಾ? ಅತ್ತೆ, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ಯಾಕೆ ಕೂತ್ಕೊಳ್ಳೋಕೆ ಹೇಳ್ದೆ ನಿಮ್ಗೆ ಅರ್ಥ ಆಗತ್ತೆ. ನೀನ್ ಕೂತ್ಕೊಳ್ಳಮ್ಮ. ಕೂತ್ಕೊಳ್ಳಮ್ಮ. ದೇವಾಂಶ್, ಆ ಪ್ಲೇಟ್ ಇಲ್ಲಿ ಕೊಡು. ಹೂ ಚೆನ್ನಾಗಿದೆ. ಹೂ ಮುಡಿಸ್ಬೇಕಾದ್ರೆ ಕೋಪ ಮಾಡ್ಕೊಂಡು ನೋಡ್ತಾ ಇದ್ದೆ ನನ್ನ. ಮತ್ ಸ್ನಾನ ಮಾಡಾದ್ಮೇಲೂ ಕೂಡ ಅದೇ ಹೂನ ಮುಡ್ಕೊಂಡಿದ್ಯಾ ನೀನು? ಹೂವು ಚೆನ್ನಾಗಿದೆ ಅಂತ ಇವ್ರಿಗೆ. ಆಗ ಹೂವು ಮುಡ್ಸಿದ್ದು ಸಾಕಾಗ್ದೆ ಮತ್ತೆ ಹೂವು ಚೆನ್ನಾಗಿದೆ ಅಂತ ಬೇರೆ ಹೇಳ್ತಿದ್ದಾರೆ, ನಾಚಿಕೆ ಇಲ್ದೆ. ಅಷ್ಟಕ್ಕೂ ಏನಾಯ್ತು ಇವ್ರಿಗೆ? ನಾನೇ ವೈದೇಹಿ ಅಂತ ಗೊತ್ತಾಗೋಯ್ತಾ ಹೇಗೆ? ಆ ಚಾನ್ಸ್ ಇಲ್ವಲ್ಲ, ಮತ್ಯಾಕೆ ಹೀಗೆ ಮಾಡ್ತಿದ್ದಾರೆ? ಸಾಕು ಅತ್ತೆ. ಅಯ್ಯೋ ಅತ್ತೆ, ನೀವು ಕುತ್ಕೊಳ್ಳಿ, ಊಟ ಮಾಡಿ. ನೀನ್ ಸುಮ್ಮನೆ ಇರೋ ಊರ್ಮೇಳ. ನೋಡು, ಇವ್ರಿಬ್ಬರನ್ನ ಹೀಗೆ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗತ್ತಲ್ವಾ? ಹೊಟ್ಟೆ ತುಂಬ ಹೋಗತ್ತೆ. ಏನು ಅಂದ್ರೆ, ಇವ್ರ ಜೋಡಿ ಹೇಗಿದೆ ಅಂತ ಹೇಳಿ. ಯಾಕೆ ಕೇಳ್ತಿದ್ಯಾ ಕೌಸಲ್ಯ? ಯಾಕಂದ್ರೆ ಏನು, ಮತ್ತೆ ಹಾಡಿದ ಹಾಡನ್ನೇ ಹಾಡ್ತಿದ್ದಾಳೆ. ಆ ಶ್ರವಂತಿ ಇರೋವರೆಗೂ ಶ್ರವಂತಿನ ಸೊಸೆ ಮಾಡ್ಕೋಬೇಕು ಅಂತಿದ್ಲು. ಈಗ ಜಾನಕಿ ಬಗ್ಗೆ ಗೊತ್ತಾದ ತಕ್ಷಣ ಇವಳನ್ನ ಸೊಸೆ ಮಾಡ್ಕೋಬೇಕು ಅಂತಿದ್ದಾಳೆ. ಈಗಾಗ್ಲೇ ದಶರಥ ರಾಮನ ಮಗನಿಗೆ ಎಷ್ಟು ಮದುವೆ ಮಾಡ್ತಾರೋ ಅಂತ ಊರ್ ಜನ ಆಡ್ಕೊಳ್ತಾ ಇದ್ದಾರೆ. ಯಾರು ಏನ್ ಹೇಳ್ತಾರೆ ಅನ್ನೋದು ನನಗೆ ಬೇಕಾಗಿಲ್ಲ ಅತ್ತೆ. ನಾನು ದಿನಕ್ಕೊಂಥರ ಬದಲಾಗ್ತಿಲ್ಲ. ಮೊದ್ಲಿಂದನೂ ಒಂದೇ ಮಾತಿನ ಮೇಲೆ ನಿಂತಿದ್ದೀನಿ. ನನ್ ಸೋದ್ರು ಸೊಸೆ ನನ್ ಸೊಸೆ ಆಗ್ಬೇಕು ಅಷ್ಟೇ. ಹಾಗಾದ್ರೆ ವೈದೇಹಿ ಕತೆ?